ಇದಮಾದರಂ ಇದಮರ್ಪಣಂ ಸಮಸ್ತ ಕಂಟಕಗಳನ್ನ ದೇವರಿರ್ತಕ್ಕಂತಹ ಅಷ್ಟಮೃತ್ಯಗಳ ಮನಸ್ಸಿಗೆ ಎಂಟು ರೀತಿ ಆಗಿರ್ತಕ್ಕಂಥ ಮುಖ್ಯ ಬಯ ಮನಸ್ಸಿಗೆ ಎಂಟು ರೀತಿಯ ಅಷ್ಟಮೃತ್ಯಗಳು ಎಂಟು ರೀತಿಯ ಮುಖ್ಯ ಬಯ ಇರುತ್ತೆ ಎಲ್ಲ ದೇವರ ಮೃತ್ಯುಂಜಯವನ್ನು ಪ್ರಾರ್ಥನೆ ಮಾಡಬಹುದು ಅಂತ ಹೇಳಿದ್ರೆ ಮೃತ್ಯುಂಜಯ ಪ್ರಾರ್ಥನೆ ಮಾಡಿ ಮೃತ್ಯುಂಜಯನ ಒಂದು ಧಾನ್ಯ ಯಾವುದು ಲವಣ ಅಂತ ಉಪ್ಪು ನೋಡಿ ಸಾಲ್ಟು ಅದು ಮಹಾಮೃತ್ಯುಂಜಯ ಧಾನ್ಯ ಅದು ಧಾನ್ಯ ಲೆಕ್ಕ ನಮ್ಮದು ಉಪ್ಪು ಬಂದು ಲವಣ ಧಾನ್ಯ ಅಂತ ಕರೀತಾರೆ ಅದನ್ನ ಅದು ಮಹಾಮೃತ್ಯುಂಜಯ ವಿಶೇಷವಾಗಿ ಅಲ್ಲಿ ಉಪ್ಪಿನ ದೀಪವನ್ನು ಮನೆಯಲ್ಲಿ ಅಮಾವಾಸ್ಯ ಪರ್ವಕಾಲದಲ್ಲಿ ಹಾಕಿದಾಗ ಸಮಸ್ತ ಮುಖ್ಯ ಕಂಟಕ ನಿವಾರಣೆ ಆಗುತ್ತೆ ಅರ್ಥ ಆಯ್ತಾ ಅದಕ್ಕೆ ಉಪ್ಪಿಗೆ ಬಹಳ ಶ್ರೇಷ್ಠ ಮನೆಯಲ್ಲಿ ಏನೇ ವಾಸ್ತು ದೋಷ ಇಲ್ಲ ಏನೇ ಕೂಡ ಈಶಾನ್ಯ ಮೂಲೆಯಲ್ಲಿ ಉಪ್ಪಿಟ್ಟು ಬಿಟ್ರೆ ಒಂದು ಏನೇ ಉಪ್ಪಿಟ್ಟು ದೀಪ ಆಗಿದೆ ಸಮಸ್ತ ಮನೆ ನೆಗೆಟಿವ್ ಎನರ್ಜಿ ಏನೆಲ್ಲ ಕೆಳಗಡೆ ಇರುತ್ತೆ ಎಲ್ಲ ದೋಷ ನಿವಾರಣೆ ಮಾಡುತ್ತೆ ಅಷ್ಟು ಶಕ್ತಿ ಇದೆ ಈ ಜಗತ್ತಲ್ಲಿ ಉಪ್ಪಿನ ಶಕ್ತಿ ಯಾವುದಕ್ಕೂ ಇಲ್ಲ ಉಪ್ಪಿಟ್ಟು ಊಟ ಮಾಡೋಕ್ಕಾಗಲ್ಲ ನಾವು ಏನೇಳಿ 1000 ರೂಪಾಯಿ ಕೊಟ್ಟು 1 ಕೆಜಿ ಬೆಳೆ ಕೊಡೋದು 10 ರೂಪಾಯಿ ಉಪ್ಪಿಟ್ಟು ಪ್ಯಾಕೆಟ್ ಅದು ಹಾಕಿದ್ರೇನೆ ಆ 1000 ರೂಪಾಯಿ ಬೆಳೆ ಬೆಳೆಯದೆ 1 ಕೆಜಿ 1000 ರೂಪಾಯಿ ದೊಡ್ಡ ಕೊಡೋದು 1 20 ಹಾಕಿದ್ರೆ ಆ 1000 ರೂಪಾಯಿ ಬೆಳೆಯದೆ ಹಾಗಾಗಿ ಈ ಜಗತ್ತಿನಲ್ಲಿ ವಿಶೇಷವಾಗಿ ಅಷ್ಟಮೃತ್ಯ ಘಟನೆಗಳ ನಿವಾರಣೆ ಮಾಡತಕ್ಕಂಥ ಮೃತ್ಯುಂಜಯ ಅಂತ ಮೃತ್ಯುಂಜಯ ಪ್ರಾರ್ಥನೆ ಮಾಡಿ ನಿಮ್ಮ ದೇಹದಲ್ಲಿ ಅಜಾಟ್ಯಕ್ಕೋಸ್ಕರವಾಗಿರ್ತಕ್ಕ ಯಾವ ಕಟ್ಟೆಗಳಿದೆ ಎಲ್ಲವೂ ನಿವಾರಣೆ ಮಾಡಿ ಅಂತ ಹೇಳಿ ಭಗವಂತನ ಮೃತ್ಯುಂಜಯ ಪ್ರಾರ್ಥನೆ ಮಾಡಿ